ವಂಚಿಕೆ ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ವೇಳೆ ಹಲವು ಮಹತ್ವದ ವಿಚಾರಗಳು ಬೆಳಕಿಗೆ ಬಂದಿದೆ. ಎಂಎಲ್ಎ ಹಾಗೂ ಕನಸು ಕಂಡಿದ್ದ ಐಶ್ವರ್ಯ ಗೌಡ ಟಿಕೆಟ್ಗಾಗಿ ರಾಜಕಾರಣಿಗಳಿಗಾಗಿ ಹಣದ ಹೊಳೆಯನ್ನೇ ಹರಿಸಿದ್ಲು. ಟಿಕೆಟ್ಗಾಗಿ ಮೂರೂ ಪಕ್ಷಗಳ ನಾಯಕರಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ಲು. 2023ರಲ್ಲಿ ಎಂಎಲ್ಎ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಐಶ್ವರ್ಯ ಗೌಡ ಅದೇ ಕಾರಣಕ್ಕಾಗಿ 10 ಕೋಟಿ ಸಾಲ ಮಾಡಿ ಬಿಂದಾಸ್ ಲೈಫ್ ಸ್ಟೈಲ್ ನಾಯಕರಿಗೆ ಅದ್ಧೂರಿ ಔತಣಕೂಟ ಏರ್ಪಡಿಸಿದ್ದು ಹೀಗೆ. ಸಾಲ ತೀರಿಸೋಕೆ ಕೋಟಿ ಕೋಟಿ ಸಾಲದ ಸುಳಿಗೆ ಸಿಕ್ಕಿಬಿದ್ದಿದ್ಲು ಐಶ್ವರ್ಯ ಗೌಡ. ಅರ್ಧ ಹಣ ಮರಳಿ ಸಾಲ ಪಡೆದವರಿಗೆ ಕೊಟ್ರೆ ಇನ್ನರ್ಧ ಬಡ್ಡಿಗೆ ಕೊಡ್ತಾ ಇದ್ಲಂತೆ. ಉಳಿದಿದ್ದು ಶಾಸಕಿ ಆಗಬೇಕು ಅನ್ನೋ ಹುಚ್ಚು ಆಸೆಗೆ ಬೆನ್ನು ಬಿದ್ದು ರಾಜಕಾರಣಿಗಳಿಗೂ ಕೋಟಿ ಕೋಟಿ ಹಣದ ಹೊಳೆಯನ್ನ ಹರಿಸಿದ್ದಾಳೆ. ಇದೀಗ ಐಶ್ವರ್ಯ ಖರ್ಚು ವೆಚ್ಚದ ಸಂಪೂರ್ಣ ವಿವರ ಪಡೆಯೋಕೆ ಪೊಲೀಸರು ಮುಂದಾಗ್ತಾ ಇದ್ದು ಎಲ್ಲಿ ಎಷ್ಟು ಹಣ ಮಾಡಿದ್ದಾಳೆ, ಎಷ್ಟು ಸಾಲ ಮಾಡಿಕೊಂಡಿದ್ದಾಳೆ ಅನ್ನೋ ಪೂರ್ಣ ವಿವರವನ್ನ ಕಲೆ ಹಾಕೋಕೆ ಮುಂದಾಗಿದ್ದಾರೆ. ಕೋಟಿ ಕೋಟಿ ಹಣ ವಂಚಿಸಿರುವ ಐಶ್ವರ್ಯ ಬಳಿ ಸ್ವಂತ ಮನೆ ಇರಲಿಲ್ವಂತೆ. ಶೋಕಿಗೆ ಬಳಕೆ ಮಾಡ್ತಿದ್ದ ಕಾರು ಸಹ ಬಾಡಿಗೆಗೆ ಪಡ್ಕೊಂಡಿರೋದು. ಬೇರೆಯವರ ಹೆಸರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾಳ ಅಂತಾನೂ ಸದ್ಯ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.